ಆತ್ಮೀಯ ವಿದ್ಯಾರ್ಥಿಗಳೇ, ಪಿ ಯು ಸಿ ಮ್ಯಾಥ್ಸ್ ಚಾನಲಿಗೆ ಸ್ವಾಗತ. ಈ ಚಾನಲಲ್ಲಿ ನೀವು ಫಸ್ಟ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 2 ರಿಲೇಷನ್ ಆ್ಯಂಡ್ ಫಂಕ್ಷನ್, ಈ ಚಾಪ್ಟರ್ನ ಎಕ್ಸಸೈಸ್ 2.3ಯಲ್ಲಿ ಬರುವಂತಹ ಕ್ವಶನ್ಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಹಾಗೆ ಈ ಚಾಪ್ಟರ್ನ ಉಳಿದ ವಿಡಿಯೋಸ್ಗಳು ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಕೂಡ ಜಾಯ್ನ್ ಆಗ್ಬೋದು. ಎಕ್ಸಸೈಸ್ 2.3ಯಲ್ಲಿ ಬರುವಂತಹ ಕ್ವಶನ್ಗಳಿಗೆ ಸೊಲ್ಯೂಷನ್ನ ಕಂಡುಹಿಡಿಬೇಕು ಅಂತಾದರೆ ನಿಮಗೆ ಫಂಕ್ಷನ್ ಕಾನ್ಸೆಪ್ಟ್ನ ಬಗ್ಗೆ ಹಾಗೆ ಬೇರೆ ಬೇರೆ ತರಹದ ಫಂಕ್ಷನ್ಸ್ ಅಂದರೆ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್, ಸಿಗ್ನಮ್ ಫಂಕ್ಷನ್ ಹಾಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್, ಸೊ ಈ ಎಲ್ಲ ಫಂಕ್ಷನ್ನ ಬಗ್ಗೆ ಗೊತ್ತಿರಬೇಕು. ಅದರ ಬಗ್ಗೆ ಈಗಾಗಲೇ ನಾನು ವಿಡಿಯೋಗಳನ್ನು ಮಾಡಿದ್ದೇನೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಸೊ ಅದನ್ನು ನೀವು ಮೊದಲು ಕಲಿತು ನಂತರ ಇಲ್ಲಿ ಎಕ್ಸಸೈಸಲ್ಲಿ ಬರುವಂತಹ ಕ್ವಶನ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಯಿರಿ. ಕ್ವಶನ್ ನಂಬರ್ 3. A function f is defined by fx is equal to 2x minus 5. Write down the values of f of 0, f of 7, f of minus 3. ಈ ಕ್ವಶನಲ್ಲಿ ನಮಗೆ ಫಂಕ್ಷನನ್ನು ಕೊಟ್ಟಿದ್ದಾರೆ. ಸೊ ಫಂಕ್ಷನ್ ಏನು? ಎಫ್ ಎಕ್ಸ್ ಅಥವಾ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x minus 5. ನಾವಿಲ್ಲಿ ಈ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ 0 ಅಂತ ತೆಗೆದುಕೊಳ್ಬೇಕು, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 7 ಹಾಗೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು -3 ಅಂತ ತೆಗೆದುಕೊಳ್ಬೇಕು. ಸೊ ಮೊದಲಿಗೆ ನಾವು ಎಫ್ ಆಫ್ 0ವನ್ನು ಕಂಡುಹಿಡಿಯುವ. ಸೊ ಎಫ್ ಆಫ್ 0 ಅಂತ ಹೇಳಿದರೆ ಇಲ್ಲಿ ಎಕ್ಸಿನ ಬೆಲೆ 0. ಸೊ ನಮಗಿಲ್ಲಿ ಸಿಗ್ತಾ ಇದೆ 2 ಇಂಟು ಎಕ್ಸ್ ಇರುವಂಥ ಜಾಗದಲ್ಲಿ 0ವನ್ನು ಹಾಕಬೇಕು. 2 ಇಂಟು 0 -5 ಇಸ್ ಈಕ್ವಲ್ ಟು 0 -5 ಇಸ್ ಈಕ್ವಲ್ ಟು -5. ನೆಕ್ಸ್ಟ್ ನಾವಿಲ್ಲಿ ಎಫ್ ಆಫ್ 7ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎಫ್ ಆಫ್ 7 ಇಲ್ಲಿ ಎಕ್ಸಿನ ಬೆಲೆ 7 ಆಗಿರ್ತದೆ. ಸೊ 2 ಇಂಟು ಎಕ್ಸ್ 2 ಇಂಟು 7 -5. ಸೊ 2 ಇಂಟು 7 ಅಂದರೆ ಇಲ್ಲಿ 14 -5. 14ಇಂದ -5 ಮಾಡಿದರೆ 9 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ಎಫ್ ಆಫ್ -3. ಸೊ ಎಫ್ ಆಫ್ -3 ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು -3 ಅಂತ ತೆಗೆದುಕೊಳ್ಬೇಕು. ಸೊ 2x ಅಂದರೆ 2 ಇಂಟು -3 -5. ಸೊ ಇಲ್ಲಿ ಸಿಗ್ತಾ ಇದೆ 2 ಇಂಟು -3 ಅಂದರೆ -6 -5. ಸೊ ಇಲ್ಲಿ ಒಂದೇ ರೀತಿಯ ಚಿಹ್ನೆ ಇರೋದ್ರಿಂದ ಇದೆರಡನ್ನು ಕೂಡಿಸಬೇಕು. ಸೊ -11 ಎನ್ನುವಂಥ ಆನ್ಸರ್ ಸಿಗ್ತದೆ. Next, question number 4. The function t which maps temperature in degree Fahrenheit is defined by t of c is equal to 9c divided by 5 plus 32. Find t of 0, t of 28, t of -10, the value of c where t of c is equal to 2 to 12. ಸೊ ಮೊದಲಿಗೆ ನಮಗಿಲ್ಲಿ ಫಂಕ್ಷನನ್ನು ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂಥ ಫಂಕ್ಷನ್ ಏನು? t of c is equal to 9c divided by 5 plus 32 ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಮೊದಲಿಗೆ ಈ ಬೆಲೆಗಳನ್ನು ಕಂಡುಹಿಡಿಬೇಕು. ಅಂದರೆ ಸಿಯ ಜಾಗದಲ್ಲಿ ಈ ಬೆಲೆಗಳನ್ನು ಹಾಕಬೇಕು. ಸೊ ಮೊದಲಿಗೆ ಟಿ ಆಫ್ 0ವನ್ನು ಕಂಡುಹಿಡಿಯುವ. ಸೊ ಟಿ ಆಫ್ 0 ಅಂತ ಹೇಳಿದರೆ ಇಲ್ಲಿ ಸಿ ಇರುವಂಥ ಜಾಗದಲ್ಲಿ 0ವನ್ನು ಹಾಕಬೇಕು. ಸೊ ನಮಗಿಲ್ಲಿ ಸಿಗ್ತಾ ಇದೆ 9 ಇಂಟು 0 ಡಿವೈಡೆಡ್ ಬೈ 5 ಪ್ಲಸ್ 32. ಸೊ 9 ಇಂಟು 0 ಅಂತ ಹೇಳಿದರೆ 0 ಡಿವೈಡೆಡ್ ಬೈ 5 ಪ್ಲಸ್ 32. ಸೊ 0 ಡಿವೈಡೆಡ್ ಬೈ 5 ಅಂತ ಹೇಳಿದರೆ 0. ಸೊ 0 ಪ್ಲಸ್ 32 ಇಸ್ ಈಕ್ವಲ್ ಟು 32 ಅಂತ ಇಲ್ಲಿ ನಮಗೆ ಆನ್ಸರ್ ಸಿಗ್ತದೆ. ನೆಕ್ಸ್ಟ್ ನಾವು ಎರಡನೇ ಬೆಲೆಯನ್ನು ಕಂಡುಹಿಡಿಯುವ. ಎರಡನೇ ಬೆಲೆಯಲ್ಲಿ ನಾವು ಟಿ ಆಫ್ 28ಅನ್ನು ಕಂಡುಹಿಡಿಬೇಕು. ಅಂದರೆ ಇಲ್ಲಿ ಸಿಯನ್ನು 28 ಅಂತ ನೀವು ತೆಗೆದುಕೊಳ್ಬೇಕು. ಸೊ 9c ಅಂದರೆ 9 ಇಂಟು 28 ಡಿವೈಡೆಡ್ ಬೈ 5 ಪ್ಲಸ್ 32. 9 ಇಂಟು 28 ಅಂದರೆ ಇಲ್ಲಿ 252 ಸಿಗ್ತದೆ.
ಡಿವೈಡೆಡ್ ಬೈ 5 ಪ್ಲಸ್ 32 ಇದೆ. ಇಲ್ಲಿಗ ಇದರ ಲಾಸ್ ಸಹ ಅಂದರೆ ಇದರ ಎಲ್ ಸಿ ಎಮ್ ಅನ್ನು ನಾವು ತೆಗೆದುಕೊಳ್ಬೇಕು. ಸೊ ಇಲ್ಲಿ ನಾನು 1 ಅಂತ ತೆಗೆದುಕೊಳ್ತಾ ಇದ್ದೇನೆ. ಈ 32 32/1 ಅಂತ ತೆಗೆದುಕೊಳ್ತೇನೆ. ಸೊ 5 ಮತ್ತು 1 ಇದು ಎಲ್ ಸಿ ಎಮ್ ಏನಾಗ್ತದೆ 5 ಆಗ್ತದೆ. ಸೊ ನಮ್ಗೆ ಇಲ್ಲಿ ಸಿಗ್ತಾ ಇದೆ, ಇಲ್ಲಿ 5 ಒಂದು ಸಲ ಭಾಗಿಸಲ್ಪಡ್ತದೆ. ಸೊ 252. ಹಾಗೆ ನೆಕ್ಸ್ಟ್ ಇಲ್ಲಿ 1 ಇದೆ. ಸೊ 5 ಇಂಟು 1 5 ಇಲ್ಲಿ 5 ಸಲ ಭಾಗಿಸಲ್ಪಡ್ತದೆ. ಸೊ 5ರಿಂದ ಈ 32ವನ್ನು ನಾವು ಗುಣಿಸಬೇಕು. ಸೊ ನಮಗಿಲ್ಲಿ 5ರಿಂದ ಗುಣಿಸಿದಾಗ 32 ಇಂಟು 5 ಅಂತ ಮಾಡಿದರೆ 160 ಅಂತ ಉತ್ತರ ಸಿಗ್ತದೆ. ಸೊ ಇದೆರಡನ್ನು ಕೂಡಿಸಬೇಕು. ಕೂಡಿಸಿದಾಗ ಇಲ್ಲಿ 412 ಡಿವೈಡೆಡ್ ಬೈ 5 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ನಾವು ಮೂರನೇ ಬೆಲೆಯನ್ನು ಕಂಡುಹಿಡಿಯುವ. ಮೂರನೇ ಬೆಲೆ ಏನು? ಟಿ ಆಫ್ -10. ಸೊ ಟಿ ಆಫ್ -10 ಅಂದರೆ ಇಲ್ಲಿ ಸಿ ಯ ಜಾಗದಲ್ಲಿ -10 ಹಾಕಬೇಕು. ಸೊ -10 9 ಇಂಟು -10 ಡಿವೈಡೆಡ್ ಬೈ 5 ಪ್ಲಸ್ 32. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ -90 ಡಿವೈಡೆಡ್ ಬೈ 5 ಪ್ಲಸ್ 32. ಹಾಗೆ ಇಲ್ಲಿ ನಾವು ಭಾಗಿಸ್ಬೋದು 5 ಹಾಗೆ 5 ಮತ್ತು ಇಲ್ಲಿ ಉಳಿತಾ ಇದೆ ಪುನಃ 4. ಸೊ 40 ಅಂದರೆ 5 ಸೊ ಇಲ್ಲಿ -18 ಪ್ಲಸ್ 32 ಇಸ್ ಈಕ್ವಲ್ ಟು ಇಲ್ಲಿ ಕಳೆದಾಗ 14 ಎನ್ನುವಂಥ ಉತ್ತರ ಬರ್ತದೆ. ನೆಕ್ಸ್ಟ್ ನಾವು 4th ಕ್ವಶನಲ್ಲಿ ಏನನ್ನು ಫೈಂಡ್ ಔಟ್ ಮಾಡಬೇಕು? ನಮಗೆ ಇಲ್ಲಿ ಈ ಬೆಲೆಯನ್ನು ಕೊಟ್ಟಿದ್ದಾರೆ, ಅಂದರೆ ಟಿ ಆಫ್ ಸಿ ಎಷ್ಟು ಅಂತ ಕೊಟ್ಟಿದ್ದಾರೆ, T12 ಅಂತ ಕೊಟ್ಟಿದ್ದಾರೆ. ನಾವು ಸಿ ಯ ಬೆಲೆಯನ್ನು ಕಂಡುಹಿಡಿಬೇಕು. ಈ ಕ್ವಶನಲ್ಲಿ ನಮಗೇನು ಕೊಟ್ಟಿದ್ದರು? ಸಿ ಯ ಬೆಲೆಯನ್ನು ಕೊಟ್ಟಿದ್ದರು. ನಾವು ಟಿ ಆಫ್ ಸಿ ಯನ್ನು ಕಂಡುಹಿಡಿತಾ ಇದ್ದೆವು. ಇಲ್ಲಿ ಟಿ ಆಫ್ ಸಿ ಯನ್ನು ಕೊಟ್ಟಿದ್ದಾರೆ. ಸೊ ಸಿ ಯನ್ನು ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಲಿಕ್ಕೆ ಮೊದಲಿಗೆ ಫಂಕ್ಷನನ್ನು ಬರೆಯುವ. ಟಿ ಆಫ್ ಸಿ ಇಸ್ ಈಕ್ವಲ್ ಟು 9c ಡಿವೈಡೆಡ್ ಬೈ 5 ಪ್ಲಸ್ 32. ಸೊ ಇಲ್ಲಿ ಟಿ ಆಫ್ ಸಿ ಅಂದರೆ ಎಷ್ಟು ಅಂತ ಕೊಟ್ಟಿದ್ದಾರೆ? 212 ಅಂತ ಕೊಟ್ಟಿದ್ದಾರೆ. ಸೊ 212 ಇಸ್ ಈಕ್ವಲ್ ಟು 9c ಡಿವೈಡೆಡ್ ಬೈ 5 ಪ್ಲಸ್ 32. ನೆಕ್ಸ್ಟ್ ಈ 32ವನ್ನು ಈ ಬದಿಗೆ ತಂದಾಗ -32 ಆಗ್ತದೆ. ಸೊ 212 minus 32 is equal to 9c divided by 5. ಸೊ ಇಲ್ಲಿ ಕಳೆದಾಗ ಸಿಗ್ತಾ ಇದೆ 180 180 is equal to 9c divided by 5. ನೆಕ್ಸ್ಟ್ ಈ 5ಅನ್ನು ಈ ಬದಿಗೆ ತಂದಾಗ ಅದು ಗುಣಿಸು ಆಗ್ತದೆ, ಪ್ರಾಡಕ್ಟ್ ಆಗ್ತದೆ. ಸೊ 180 ಇಂಟು 5 is equal to 9c. ನೆಕ್ಸ್ಟ್ 180 ಇಂಟು 5 9c. ಈ 9ಅನ್ನು ಈ ಬದಿಗೆ ತಂದಾಗ ಏನಾಗ್ತದೆ? ಇದು ಡಿನಾಮಿನೇಟರ್ಗೆ ಬರ್ತದೆ, ಅಂದರೆ ಛೇದಕ್ಕೆ ಬರ್ತದೆ. ಸೊ 180 ಇಂಟು 5 ಡಿವೈಡೆಡ್ ಬೈ 9 ಇಸ್ ಈಕ್ವಲ್ ಟು ಸಿ. ಸೊ ಇಲ್ಲಿ ಭಾಗಿಸ್ಬೋದು 9 ಗುಣಿಸು 1 ಹಾಗೆ 9 ಗುಣಿಸು 2 ಅಂದರೆ 18. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 20 ಇಂಟು 5. ಸೊ 20 ಇಂಟು 5 ಇಸ್ ಈಕ್ವಲ್ ಟು ಸಿ. ಸೊ ಗುಣಿಸಿದಾಗ ಇಲ್ಲಿ 100 ಅಂತ ಸಿಗ್ತದೆ. ಸೊ ಸಿ ಯ ಬೆಲೆ ಎಷ್ಟು? ಇಲ್ಲಿ 100. ಸೊ ಸಿ ಯ ಬೆಲೆಯನ್ನು ನಾವು ಕಂಡುಹಿಡಿಬೇಕಿತ್ತು, ಆ ಬೆಲೆ ನಮಗೆ ಇಲ್ಲಿ ಸಿಕ್ಕಿದೆ. ದ ವ್ಯಾಲ್ಯೂ ಆಫ್ ಸಿ ಅನ್ನು ಕೇಳಿದರು. ಕ್ವಶನ್ ನಂಬರ್ 5. Find the range of each of the following functions. fx is equal to 2 minus 3x, x belongs to R, x greater than 0. ಈ ಕ್ವಶನಲ್ಲಿ ನಮಗೆ ಕೇವಲ ರೇಂಜನ್ನು ಮಾತ್ರ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಹಾಗೆ ಇಲ್ಲಿ ಡೊಮೈನನ್ನು ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ಎಕ್ಸ್ ಎನ್ನುವಂಥದ್ದು ಡೊಮೈನ್ ಆಗ್ತದೆ, ಹಾಗೆ ಎಫ್ ಆಫ್ ಎಕ್ಸ್ ಎನ್ನುವಂಥದ್ದು ರೇಂಜ್ ಆಗ್ತದೆ. ಎಕ್ಸ್ ಎಂದರೆ ನಾವು ಇನ್ಪುಟ್ ಮಾಡುವಂಥ ವ್ಯಾಲ್ಯೂ, ಹಾಗೆ ಎಫ್ ಆಫ್ ಎಕ್ಸ್ ಅಂತ ಹೇಳಿದರೆ ನಾವು ಆ ವ್ಯಾಲ್ಯೂವನ್ನು ಇನ್ಪುಟ್ ಮಾಡಿದಾಗ ನಮಗೆ ಏನು ಆನ್ಸರ್ ಬರ್ತದೆ ಅದನ್ನು ನಾವು ಎಫ್ ಆಫ್ ಎಕ್ಸ್ ಅಥವಾ ವೈ ಅಂತ ಹೇಳ್ತೇವೆ. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಎಕ್ಸ್ ಬಿಲಾಂಗ್ಸ್ ಟು ಆರ್, ಅದರಲ್ಲಿ ಡೊಮೈನ್ ಯಾವುದರಲ್ಲಿ ಬಿಲಾಂಗ್ ಆಗಿರ್ತದೆ? ರಿಯಲ್ ನಂಬರ್ ಸೆಟ್ಟಲ್ಲಿ ಬಿಲಾಂಗ್ ಆಗಿರ್ತದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಕಂಡೀಷನನ್ನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಅಂತೇಳಿ. ಸೊ ನಾವೀಗ ವೈಯ ಬೆಲೆಯನ್ನು ಕಂಡುಹಿಡಿಬೇಕು, ಅಂದರೆ ಎಫ್ ಆಫ್ ಎಕ್ಸ್ನ ರೇಂಜ್ ಏನು ಅಂತ ಕಂಡುಹಿಡಿಬೇಕು.
ಸೊ ಇದನ್ನು ಕಂಡುಹಿಡಿಯಲಿಕ್ಕೆ ಮೊದಲು ಇಲ್ಲಿ ನಾವೇನು ಮಾಡುವ ಅಂತ ಹೇಳಿದರೆ, ನಮಗೆ ಈ ಕಂಡೀಷನ್ನ ಕೊಟ್ಟಿದ್ದಾರೆ. ಸೊ ಈ ಕಂಡೀಷನನ್ನು ತೆಗೆದುಕೊಳ್ಳುವ x>0 ಅಂತ ಕೊಟ್ಟಿದ್ದಾರೆ. ಈ ಕಂಡೀಷನ್ನ ತೆಗೆದುಕೊಂಡು ಇಲ್ಲಿ ಕೆಲವು ಆಪರೇಷನ್ಸನ್ನು ಮಾಡಬೇಕು, ಎಡಿಷನ್, ಮಲ್ಟಿಪ್ಲಿಕೇಶನ್ ಅದನ್ನೆಲ್ಲ ಮಾಡಿ ಈ ಬೆಲೆಯನ್ನು ನಾವು ತರಲಿಕ್ಕೆ ನೋಡಬೇಕು. ಸೊ ಮೊದಲಿಗೆ ಇಲ್ಲಿ ಈ ಬೆಲೆ ನಮಗೆ ಸಿಗಬೇಕು. ಯಾಕೆಂದರೆ ಈ ಬೆಲೆ ಯಾವುದಕ್ಕೆ ಸಮ ಆಗಿದೆ? f(x)ಗೆ ಸಮ ಆಗಿದೆ ಅಥವಾ y-ಗೆ ಸಮ ಆಗಿದೆ. y ಅಂತ ಹೇಳಿದರೆ ರೇಂಜ್. ಸೊ ನಮಗಿಲ್ಲಿ ರೇಂಜ್ ಬೇಕು, ಅದಕ್ಕೋಸ್ಕರ ಈ ಬೆಲೆ ಇಲ್ಲಿ ಬರುವಾಗೆ ನಾವು ನೋಡಬೇಕು. ಸೊ ಈಗ ಇಲ್ಲಿ x>0 ಅಂತ ಇದೆ. ಸೊ ಎರಡೂ ಬದಿಯಲ್ಲೂ ಕೂಡ ನಾನು ಇಲ್ಲಿ 3ರಿಂದ ಗುಣಿಸ್ತಾ ಇದ್ದೇನೆ. ಆ ರೀತಿ ಗುಣಿಸಿದಾಗ ಇಲ್ಲಿ ಏನಾಗ್ತದೆ? 3x ಆಗ್ತದೆ. ಹಾಗೆ ಈ ಬದಿಯಲ್ಲೂ ಗುಣಿಸ್ತಾ ಇದ್ದೇನೆ, 0 × 3 ಅಂತ ಆಗ್ತದೆ. ಸೊ ಇಲ್ಲಿ ನಮಗೆ ಸಿಗ್ತದೆ 3 × x ಅಂದರೆ 3x, ಹಾಗೆ 0 × 3 ಅಂತ ಹೇಳಿದರೆ 0. ಸೊ 3x > 0 ಅಂತ ನಮಗಿಲ್ಲಿ ಸಿಗ್ತದೆ. ನೆಕ್ಸ್ಟ್ ನೀವಿಲ್ಲಿ ಗಮನಿಸ್ಬೋದು, ನಮಗೆ ಬೇಕಾಗಿರುವಂಥದ್ದು ಏನು? ನಮಗೆ ಇಲ್ಲಿ -3x ಬೇಕು, ಬಟ್ ಇಲ್ಲಿ +3x ಇದೆ. ಸೊ ಅದಕ್ಕೋಸ್ಕರ ಇದನ್ನು -3x ಅಂತ ಮಾಡಬೇಕು ಅಂತಾದರೆ ಎರಡೂ ಬದಿಯಲ್ಲೂ ಕೂಡ -1ಇಂದ ನಾನು ಗುಣಿಸ್ತಾ ಇದ್ದೇನೆ. ಸೊ ಮಲ್ಟಿಪ್ಲೈ ಬೈ -1. ಸೊ ಎರಡೂ ಬದಿಯಲ್ಲೂ -1ಇಂದ ಗುಣಿಸಿದರೆ ಯಾವಾಗಲೂ ಕೂಡ ನೀವು ಇದನ್ನು ನಾವು ಲೀನಿಯರ್ ಇನಿಕ್ವಾಲಿಟೀಸ್ ಅಂತ ಹೇಳ್ತೇವೆ. ಇದನ್ನು ನೀವು ಮುಂದೆ ಬರುವಂತಹ ಚಾಪ್ಟರಲ್ಲಿ ಕಲಿತೀರಾ, ಅಂದರೆ ಚಾಪ್ಟರ್ ನಂಬರ್ 5ಅಲ್ಲಿ. ಸೊ ಇಲ್ಲೀಗ ನಾನು ಗುಣಿಸುವಾಗ ಏನು ಮಾಡಿದ್ದೇನೆ ಅಂದರೆ 3ರಿಂದ ಗುಣಿಸಿದ್ದೇನೆ, ಅಂದರೆ +3. ಹಾಗಾಗಿ ಇಲ್ಲಿರುವಂಥ ಸೈನಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಬಟ್ ಈಗ ನೀವು ಮೈನಸ್ಸಿಂದ ಗುಣಿಸಿದರೆ ಆಗ ಅಲ್ಲಿರುವಂಥ ಸೈನಲ್ಲಿ ಬದಲಾವಣೆ ಆಗ್ತದೆ. ಯಾಕೆಂದರೆ ಈಗ ಉದಾಹರಣೆಗೆ ಈ ರೀತಿಯಲ್ಲಿ ತೆಗೆದುಕೊಳ್ತೇನೆ, 5 > -2 ಇದೆ ಅಂತ ಹೇಳಿ ಒಂದು ಅಂದುಕೊಳ್ಳುವ ಕಂಡೀಷನ್. ಈಗ ಇದರಲ್ಲಿ ಈ ಕಂಡೀಷನ್ಗೆ ನೀವು -1ಇಂದ ಗುಣಿಸಿದರೆ ಏನಾಗ್ತದೆ? ಇದು -5 ಆಗ್ತದೆ. 5 × -1 ಅಂದರೆ -5. ಹಾಗೆ -2 × -1 ಅಂತ ಹೇಳಿದರೆ ಅದು +2 ಆಗ್ತದೆ. ಮೈನಸ್ ಪ್ಲಸ್ ಆಗ್ತದೆ. ಆಗ ನೀವು ಇದೇ ಕಂಡೀಷನ್ ಅಥವಾ ಇದೇ ಇನಿಕ್ವಾಲಿಟಿಯನ್ನು ಹಾಕಿದರೆ ಈ ಕಂಡೀಷನ್ ರಾಂಗ್ ಆಗ್ತದೆ. ಇಲ್ಲಿ ನೀವು ಗಮನಿಸ್ಬೋದು, -5 > 2 ಅಂತ ಇದೆ, ಬಟ್ -5 ಏನಾಗಿದೆ? <2 ಆಗಿದೆ. ಹಾಗಾಗಿ ಯಾವಾಗಲೂ ಕೂಡ ಮೈನಸ್ ಸಂಖ್ಯೆಯಿಂದ ನೀವು ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿರುವಂಥ ಸೈನನ್ನು ಕೂಡ ಚೇಂಜ್ ಮಾಡಬೇಕು. ಸೊ ಇಲ್ಲೀಗ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಸೊ ಏನಾಗ್ತದೆ? ಇದು -1ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಇದು -3x ಆಗ್ತದೆ. ಹಾಗೆ 0ಗೆ ಕೂಡ -1ಇಂದ ಮಲ್ಟಿಪ್ಲೈ ಮಾಡಿದರೆ 0 ಹಾಗೆಯೇ ಉಳಿಯುತ್ತದೆ. ಆಮೇಲೆ ನಾವಿಲ್ಲಿ ಸೈನನ್ನು ಚೇಂಜ್ ಮಾಡಬೇಕು. ಸೊ ಇದು -3x <2 ಅಂತ ಆಗ್ತದೆ. ನೆಕ್ಸ್ಟ್ ಏನು ಮಾಡಬೇಕು? ನಾವು ಎರಡೂ ಬದಿಯಲ್ಲೂ ಕೂಡ 2ಇಂದ ಆ್ಯಡ್ ಮಾಡಬೇಕು. ಸೊ 2ಅನ್ನು ಎರಡೂ ಬದಿಯಲ್ಲೂ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಏನಾಗ್ತದೆ? -3x + 2 ಹಾಗೆ 0 + 2 ಅಂತ ಸಿಗ್ತದೆ. ಸೊ -3x + 2 0 + 2 ಅಂತ ಹೇಳಿದರೆ 2. ಸೊ ಇದನ್ನು ಆಚೀಚೆ ಮಾಡಿ ಕೂಡ ಬರೀಬೋದು, -3x + 2 ಅಂತ ಬರೀಬೋದು, ಅಥವಾ 2 -3x ಅಂತ ಕೂಡ ಬರೀಬೋದು, <2. ಸೊ 2 - 3x ಅಂತ ಹೇಳಿದರೆ ಏನರ್ಥ? f(x) ಅಥವಾ y. ಸೊ ನಮಗಿಲ್ಲಿ ಏನು ಸಿಗ್ತದೆ? ಈ ಜಾಗದಲ್ಲಿ ನಾವೀಗ f(x)ಅನ್ನು ಬರೀಬೋದು ಅಥವಾ y ಕೂಡ ಬರೀಬೋದು. ಸೊ y <2 ಅಂತ ನಮಗಿಲ್ಲಿ ಸಿಕ್ಕಿತು. ಸೊ y <2 ಅಂತ ಸಿಕ್ಕಿದೆ ಅಂದರೆ ನಾವೇನು ಹೇಳ್ಬೋದು? ಈಗ ರೇಂಜ್ ನಮಗಿಲ್ಲಿ ಏನು ಸಿಗ್ತದೆ? ರೇಂಜ್ ನಮಗಿಲ್ಲಿ 2ಗಿಂತ ಕಡಿಮೆ ಇರುವಂಥ ಬೆಲೆಗಳು ಸಿಗ್ತದೆ. ಅಂದರೆ ಅದರಲ್ಲಿ 2 ಇನ್ಕ್ಲೂಡ್ ಆಗೋದಿಲ್ಲ. ಸೊ ಹಾಗಾಗಿ ನೀವಿಲ್ಲಿ ಏನು ಮಾಡಬೇಕು? ಓಪನ್ ಇಂಟರ್ವಲನ್ನು ಉಪಯೋಗಿಸಬೇಕು. ಒಂದು ವೇಳೆಯಲ್ಲಿ y <= 2 ಅಂತಿದ್ದರೆ ಆಗ ಕ್ಲೋಸ್ಡ್ ಇಂಟರ್ವಲ್ ಆಗ್ತಿತ್ತು. ಈಗ ಓಪನ್ ಇಂಟರ್ವಲನ್ನು ಉಪಯೋಗಿಸಬೇಕು. ಆಮೇಲೆ ಎಲ್ಲಿ ತನಕ ಅಂತ ಕೊಟ್ಟಿಲ್ಲ, y ಬೆಲೆಗಳು 2ಗಿಂತ ಕಡಿಮೆ ಬರ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 2ಗಿಂತ ಕಡಿಮೆ ಅಂತ ಹೇಳುವಾಗ 1 0 -1 -2 -3 ಆ ರೀತಿಯಲ್ಲಿ ಅದು ಮುಂದುವರಿಯುತ್ತಾ ಹೋಗ್ತದೆ. ಅಂದರೆ ಮೈನಸ್ ಬೆಲೆಗಳನ್ನು ಇಂಡಿಕೇಟ್ ಮಾಡಲಿಕ್ಕೆ ನಾವೇನು ಮಾಡ್ತೇವೆ? -∞ ಉಪಯೋಗಿಸ್ತೇವೆ. ಹಾಗೆ ಇಲ್ಲಿ ಕೂಡ ನೀವು ಓಪನ್ ಇಂಟರ್ವಲನ್ನು ಉಪಯೋಗಿಸಬೇಕು. ಯಾಕೆಂದರೆ ಕೊನೆಯ ಬೆಲೆ ನಮಗೆ ಗೊತ್ತಿಲ್ಲ ಎಲ್ಲಿ ತನಕ ಅಂತ, 2ಗಿಂತ ಮೊದಲು ಇರುವಂಥ ಎಲ್ಲ ಬೆಲೆಗಳು. ಹಾಗಾಗಿ -∞, 2 ಅಂತ ಆಗ್ತದೆ. ಸೊ ಇದು ಇದರ ರೇಂಜ್. ಹಾಗೆ ಡೊಮೈನ್ ಏನು? ಡೊಮೈನನ್ನು ನೀವು R ಅಂತ ಬರೆದರೆ ಆಯಿತು, ಯಾಕೆಂದರೆ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ. ಹಾಗೆ x <= 0 ಅಂತ ಕೊಟ್ಟಿದ್ದಾರೆ. ಸೊ ಈ ಕಂಡೀಷನನ್ನು
ನೀವು ತೆಗೆದುಕೊಂಡ್ರಾಯಿತು ಡೊಮೈನಿಗೆ. ಬಟ್ ಇಲ್ಲಿ ರೇಂಜನ್ನು ಮಾತ್ರ ಕೇಳಿದ್ದಾರೆ. ಸೊ ರೇಂಜ್ ಇಸ್ ಈಕ್ವಲ್ ಟು -∞, 2 ಅಂತ ಇಲ್ಲಿ ಬರೆದ್ರೆ ಆಯಿತು. ಕ್ವಶನ್ ನಂಬರ್ 5 ಸಬ್ ಕ್ವಶನ್ 2 f(x) ಇಸ್ ಈಕ್ವಲ್ ಟು x² + 2 x ಇಸ್ ಅ ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಗೆ ಯಾವುದೇ ಕಂಡೀಷನನ್ನು ಕೊಟ್ಟಿಲ್ಲ, ಬಟ್ x² + 2 ಅಂತ ಇಲ್ಲಿ ಫಂಕ್ಷನನ್ನು ಕೊಟ್ಟಿದ್ದಾರೆ. ಈಗ ನೀವು ಇಲ್ಲಿ ಗಮನಿಸಿದರೆ ಎಕ್ಸ್ ಇಸ್ ಅ ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ x² ಇದೆ. ಸೊ ರಿಯಲ್ ನಂಬರ್ ಅಂತ ಹೇಳುವಾಗ ಅದರಲ್ಲಿ ಎಲ್ಲ ಬೆಲೆಗಳು ಬರ್ತದೆ, ಇಂಟೀಜರ್, ಹಾಗೆ ರ್ಯಾಶ್ ನಂಬರ್ಸ್ ಆಗಿರ್ಬೋದು, ಹಾಗೆ ನ್ಯಾಚುರಲ್ ನಂಬರ್ಸ್ ಎಲ್ಲ ಬೆಲೆಗಳು ಬರ್ತದೆ. ಬಟ್ ಇಲ್ಲಿ x² ಇರೋದ್ರಿಂದ ನೀವೀಗ ಇಲ್ಲಿ ನೆಗೆಟಿವ್ ನಂಬರ್ಸನ್ನು ಕೊಟ್ಟರೂ ಕೂಡ ನಿಮಗೆ ಪಾಸಿಟಿವ್ ನಂಬರ್ ಬರ್ತದೆ. ಈಗ ಉದಾಹರಣೆಗೆ ನಾನು x ಅಂದರೆ -1 ಅಂತ ಕೊಟ್ಟರೆ ಇದೇನಾಗ್ತದೆ, x² ಆಗ್ತದೆ. ಅಂದರೆ -1² ಅಂತ ಹೇಳುವಾಗ ನಿಮಗೆ +1 ಉತ್ತರ ಬರ್ತದೆ. ಹಾಗೆ ಇಲ್ಲಿ 5 ಎನ್ನುವಂಥ ನಂಬರನ್ನು ಕೊಟ್ಟರೆ 5² ಅಂತ ಹೇಳಿದರೂ ಕೂಡ ಪ್ಲಸ್ ಉತ್ತರ ಬರ್ತದೆ. ಸೊ ಹಾಗೆ 0ವನ್ನು ಕೊಟ್ಟರೆ 0² ಅಂದರೆ 0 ಎನ್ನುವಂಥ ಉತ್ತರ ಬರ್ತದೆ. ಸೊ ನಾವಿಲ್ಲಿ ಏನು ಹೇಳ್ಬೋದು, ಇಲ್ಲಿ x² ಇರೋದ್ರಿಂದ ಇಲ್ಲಿ ಸಿಗುವಂಥ ಈ x² ಎನ್ನುವಂಥ ಬೆಲೆ ಏನಿದೆ, ಇಲ್ಲಿ ನೀವು ರಿಯಲ್ ನಂಬರ್ಸನ್ನು ಇನ್ಪುಟ್ ಮಾಡಿದರೂ ಕೂಡ ನೆಗೆಟಿವ್ ನಂಬರ್ ಆಗಿರ್ಬೋದು, ಪಾಸಿಟಿವ್ ನಂಬರ್ ಆಗಿರ್ಬೋದು, 0 ಆಗಿರ್ಬೋದು, ನಿಮಗೆ ಯಾವಾಗಲೂ ಕೂಡ ಇಲ್ಲಿ ಸಿಗುವಂಥ ಬೆಲೆ ಈ x² ಎನ್ನುವಂಥದ್ದು ಏನಾಗಿರ್ತದೆ, 0 ಆಗಿರ್ಬೋದು ಅಥವಾ 0ಗಿಂತ ಹೆಚ್ಚಿರ್ಬೋದು. ಬಟ್ ನೆಗೆಟಿವ್ ನಂಬರ್ ಬರಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ, ಯಾಕೆಂದರೆ ಇಲ್ಲಿ ವರ್ಗ ಇದೆ. ಸೊ ಮೈನಸ್ ಇದ್ದದ್ದು ಯಾವಾಗಲೂ ಪ್ಲಸ್ ಆಗ್ತದೆ. ಹಾಗಾಗಿ x²ಗೆ ಯಾವಾಗಲೂ ಕೂಡ 0 ಅಥವಾ ಪಾಸಿಟಿವ್ ವ್ಯಾಲ್ಯೂ ಸಿಗ್ತದೆ. ಹಾಗಾಗಿ ಆ ಕಂಡೀಷನನ್ನು ನಾವಿಲ್ಲಿ ತೆಗೆದುಕೊಂಡ್ರೆ ಆಯಿತು. ಇಲ್ಲಿ ಕಂಡೀಷನ್ನ ಕೊಟ್ಟಿಲ್ಲ, ಬಟ್ ನೀವು ಫಂಕ್ಷನನ್ನು ನೋಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಕಂಡೀಷನನ್ನು ತೆಗೆದುಕೊಳ್ಬೇಕು. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ x² ಇಸ್ ಗ್ರೇಟರ್ ದೆನ್ 0 ಅಂತ ತೆಗೆದುಕೊಳ್ತಾ ಇದ್ದೇನೆ. ನೆಕ್ಸ್ಟ್ ನಮಗೇನು ಬೇಕಿಲ್ಲಿ, ಇಲ್ಲಿ ಇರುವಂಥದ್ದು x² + 2. ಸೊ ನಮಗಿಲ್ಲಿ ಬೇಕಾಗಿರುವಂಥದ್ದು x² + 2. ಸೊ ಅದಕ್ಕೋಸ್ಕರ ಇಲ್ಲಿ 2ಅನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಆ್ಯಡ್ 2. ಸೊ 2ಅನ್ನು ಎರಡೂ ಸೈಡಲ್ಲೂ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಇದೇನಾಗ್ತದೆ, ಇಲ್ಲಿ ಆ್ಯಡ್ ಮಾಡಿದಾಗ x² + 2 ಆಗ್ತದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 + 2. ಸೊ x² + 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 + 2 ಅಂದರೆ 2. x² + 2 ಅಂತ ಹೇಳಿದರೆ ಇಲ್ಲೇನು, f(x) ಅಥವಾ y ಫಂಕ್ಷನ್. ಸೊ ಈಗ ಇದರ ಜಾಗದಲ್ಲಿ ನೀವು y ಅಂತ ಬರೆದ್ರಾಗ್ತದೆ, ಅಥವಾ f(x) ಅಂತ ಕೂಡ ಬರಿಬೋದು. ಸೊ y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಸಿಕ್ಕಿದೆ. ಅಥವಾ ನಾವಿದನ್ನು f(x) ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಕೂಡ ಬರಿಬೋದು. y ಈಸ್ ಈಕ್ವಲ್ ಟು f(x) ಆಗಿರ್ತದೆ. ಇದು ಎರಡೂ ಕೂಡ ಔಟ್ಪುಟ್ ಆಗಿರ್ತದೆ. ಸೊ ನಮಗೀಗ ರೇಂಜ್ ಸಿಕ್ಕಿತ್ತು. ರೇಂಜಲ್ಲಿ ಏನು ಹೇಳಿದ್ದಾರೆ, ರೇಂಜಲ್ಲಿರುವಂಥ ವ್ಯಾಲ್ಯೂಸ್ ಎಲ್ಲಿಂದ ಎಲ್ಲಿ ತನಕ ಇರ್ತದೆ, ರೇಂಜಲ್ಲಿರುವಂಥ ವ್ಯಾಲ್ಯೂ 2 ಆಗಿರ್ಬೋದು ಅಥವಾ 2ಗಿಂತ ಹೆಚ್ಚಿರ್ತದೆ ಅಂತ ಕೊಟ್ಟಿದ್ದಾರೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. ಹಾಗಾಗಿ ನೀವು ರೇಂಜನ್ನು ಹೇಗೆ ಬರೀತೀರಾ, ಇಲ್ಲಿ ಕ್ಲೋಸ್ಡ್ ಇಂಟರ್ವಲನ್ನು ಹಾಕಬೇಕು. ಯಾಕೆ ಕ್ಲೋಸ್ಡ್ ಇಂಟರ್ವಲ್, ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸೈನ್ ಇದೆ. ಈಕ್ವಲ್ ಟು ಸೈನ್ ಇದ್ದಾಗ ಕ್ಲೋಸ್ಡ್ ಇಂಟರ್ವಲನ್ನು ಹಾಕಬೇಕು. ನೆಕ್ಸ್ಟ್ ಎಲ್ಲಿ ತನಕ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಅಂದರೆ 2, 3, 4, 5, 6 ಹಾಗೆ ಅದು ಮುಂದುವರಿಯುತ್ತಾ ಹೋಗ್ತದೆ. ಸೊ ಎಷ್ಟು ಅಂತ ಕೊನೆಯ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಹಾಗಾಗಿ ಇದೇನಾಗ್ತದೆ, +∞ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಇದು ಕ್ಲೋಸ್ಡ್, ಇಲ್ಲಿ ಓಪನ್ ಇಂಟರ್ವಲ್ ಬರ್ತದೆ. ಯಾಕೆಂದರೆ ಎಲ್ಲಿ ತನಕ ಅಂತ ಕೊನೆಯ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಮೊದಲ ವ್ಯಾಲ್ಯೂ ನಮಗೆ ಗೊತ್ತಿದೆ 2 ಇನ್ಕ್ಲೂಡ್ ಆಗಿದೆ ಅಂತೇಳಿ. ಹಾಗಾಗಿ ಇಲ್ಲಿ ನೀವು ಕ್ಲೋಸ್ಡ್ ಇಂಟರ್ವಲನ್ನು ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 3, f(x) ಇಸ್ ಈಕ್ವಲ್ ಟು x. x ಇಸ್ ಅ ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಗಮನಿಸಿದರೆ ಈ ಫಂಕ್ಷನನ್ನು ನಾವು ಏನಂತ ಹೇಳ್ತೇವೆ, ಈಗಾಗಲೇ ನಾವು ಬೇರೆ ಬೇರೆ ರೀತಿಯ ಫಂಕ್ಷನ್ನ ಬಗ್ಗೆ ಕಲ್ತಿದ್ದೇವೆ. ಸೊ ಇದನ್ನು ನಾವು ಐಡೆಂಟಿಟಿ ಫಂಕ್ಷನ್ ಅಂತ ಹೇಳ್ತೇವೆ. ಅಂದರೆ ಇಲ್ಲಿ ಏನಾಗ್ತದೆ, ನೀವು ಏನು ವ್ಯಾಲ್ಯೂಸನ್ನು ಕೊಡ್ತೀರಾ ಅದೇ ವ್ಯಾಲ್ಯೂ ನಿಮಗೆ ಔಟ್ಪುಟ್ ಆಗಿ ಸಿಗ್ತದೆ, ಅದೇ ವ್ಯಾಲ್ಯೂ ರಿಸಲ್ಟಲ್ಲಿ ಸಿಗ್ತದೆ. ಇಲ್ಲೀಗ x ಇಸ್ ಅ ರಿಯಲ್ ನಂಬರ್ ಅಂತ ಹೇಳಿದ್ದಾರೆ. ಸೊ ಈಗ 1 ಕೊಟ್ಟರೆ 1 ಬರ್ತದೆ, -1 ಕೊಟ್ಟರೆ -1, -2.5 ಕೊಟ್ಟರೆ -2.5, ಹಾಗೆ +3.1 ಕೊಟ್ಟರೆ +3.1, 0 ಕೊಟ್ಟರೆ 0. ಸೊ ನೀವು ಏನು ವ್ಯಾಲ್ಯೂಸನ್ನು ಇನ್ಪುಟ್ ಮಾಡ್ತೀರಾ ಅದೇ ವ್ಯಾಲ್ಯೂ ನಿಮಗೆ ಔಟ್ಪುಟ್ ಆಗಿ ಸಿಗ್ತದೆ. ಸೊ ಹಾಗಾಗಿ ಏನು ಹೇಳ್ಬೋದು, ಈ ಫಂಕ್ಷನನ್ನು ನೋಡಿದ ಕೂಡಲೇ ನಾವಿಲ್ಲಿ ಹೇಳ್ಬೋದು, ಇಲ್ಲಿ ಏನಿವೆ ಡೊಮೈನ್ ಅಂದರೆ ಏನು, x ಇಸ್ ಅ ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಡೊಮೈನ್ ಏನಾಗ್ತದೆ, ರಿಯಲ್ ನಂಬರ್ ಆಗ್ತದೆ.
ಹಾಗೆ ರೇಂಜ್ ಏನಾಗ್ತದೆ, ಇದು ಐಡೆಂಟಿಟಿ ಫಂಕ್ಷನ್ ಆಗಿರೋದ್ರಿಂದ ಇಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಸೇಮ್ ಆಗಿರೋದ್ರಿಂದ ನಮಗಿಲ್ಲಿ ರೇಂಜ್ ಏನು ಸಿಗ್ತದೆ, ರೇಂಜ್ ರಿಯಲ್ ನಂಬರ್ ಸಿಗ್ತದೆ. ರೇಂಜ್ ಇಸ್ ಈಕ್ವಲ್ ಟು ರಿಯಲ್ ನಂಬರ್ ಅಂತ ಬರೀಬೋದು. ಕಾರಣ ಬೇಕಾದರೆ ನೀವಿಲ್ಲಿ ಬರೆದ್ರಾಯಿತು. ಇಟ್ ಈಸ್ ಅ ಐಡೆಂಟಿಟಿ ಫಂಕ್ಷನ್. ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಕೂಡ ಇಲ್ಲಿ ಸೇಮ್ ಆಗಿರ್ತದೆ.